ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ಸ್ಮೈಲಿಂಗ್ ರೂಪ. ಎಸ್ಟರ್ಡೇ ನಾನು ಬೇಜಾರಾಗ್ತಾಯಿದ್ದೆ, ಬೋರ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೆ. ಈಗ 2 ಮಂತ್ಸಿಂದ ಮನೇಲೆ ಕೆಲಸ ಅದು ಇದು ಕೆಲಸ ಮಾಡಿಕೊಂಡು ಮನೇಲೇ ಇರ್ತಾ ಇದ್ವಲ್ವ. ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ವಿ ಎಲ್ಗನ ಕರ್ಕೊಂಡೋಗಿ ಅಂತ. ಅದಕ್ಕೆ ನಾನು ಹಿಂಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ 2 ಇಯರಿಂದ ನಾನು ತುಂಬ ದಿನಗಳಿಂದ 2 ಇಯರ್ಸಿಂದ ಹೇಳ್ತಾ ಇದ್ದೆ ಅಲ್ಲಿಗೆ ಹೋಗ್ಬೇಕಂತ. ಅವರು ನನಗೆ ಇಲ್ಲಿಗೆ ಸಜೆಷನ್ ಮಾಡಿ ಅಲ್ಲಿಗೆ ಹೋದ್ವಿ ಫ್ರೆಂಡ್ಸ್. ಅಲ್ಲಿ ಎಲ್ಲ ಥರದ್ದು ಚೆನ್ನಾಗಿತ್ತು. ಅಲ್ಲಿ ಏನಂದರೆ ವಿಶೇಷ, ಮಕ್ಕಳು ಏನಾದರೂ ಕಷ್ಟ ಏನಾದರೂ ಬಂದರೆ ಹರಕೆ ಕಟ್ಕೊಂಡವ್ರಿಗೆ ಈ ಥರ ಏನೋ ಪಲ್ಲಕ್ಕಿಲಿ ಕೂರಿಸಿ ಪೂಜೆ ಮಾಡ್ತಾಯಿದ್ರು. ಆಮೇಲೆ ನನ್ನ ಮಗ ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ನಾವು ಪೂಜೆ ದರ್ಶನ ಎಲ್ಲ ಮಾಡಿದ್ವಿ. ಅಲ್ಲಿ ಒಂದೆರಡು ಫೋಟೋ ಕೂಡ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಕ್ಯೂನಲ್ಲಿ ಹೋಗಬೇಕಿತ್ತು. 1 o'clockಲ್ಲೇನೋ ಓಪನ್ ಆಯಿತು ಟೆಂಪಲ್ಲು. ಮತ್ತು ಏನಂದರೆ ಇವಾಗ ಮನೇಲೇ ಕೂತ್ಕೊಂಡು ಬೇಜಾರಾಗುತ್ತೆ ನಮಗೂ ಕೂಡ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಎಲ್ಗನ ಕರ್ಕೊಂಡೋಗಿ ಆಚೆ ಅಂತ. ಅವರು ಕೂಡ ಅಲ್ಲಿಗೆ ಕರ್ಕೊಂಡೋದ್ರು. ಅದಾದಮೇಲೆ ಅಲ್ಲಿ ಕುದುರೆಗಳು ಕೂಡ ಇತ್ತು. ಅಲ್ಲಿ ಏನಂದರೆ ಅದ್ರ ಮೇಲೆ ಕೂರಿಸ್ಕೊಂಡು ವಾಕ್ ಕರ್ಕೊಂಡು ಹೋಗ್ತಾಯಿದ್ರು. 1 hour 2 hours ಇಷ್ಟು ಅಂತ ಅಮೌಂಟ್ ಇತ್ತು. ನಾನು ಕರ್ಕೊಂಡು ಹೋಗ್ತೀನಿ ಅಂದರು, ಬಟ್ ನಾನು ಹೋಗಲಿಲ್ಲ. ಯಾಕೆಂದರೆ ನಂಗೆ ಭಯ ಆಗ್ತಾಯಿತ್ತು. ನನ್ನ ಮಗ ಮತ್ತು ಅವ್ರ ಅಪ್ಪನ ಕೂರಿಸಿ ಕಳಿಸಿದೆ. ಬಟ್ ಅವರು ಏನಂದರೆ ಅವನು ಅಳ್ತಾ ಇದ್ದಾನೆ, ನಾನು ಅದ್ರ ಮೇಲೆ ಕೂತ್ಕೊಳ್ಳಲ್ಲ ಅಂತ. ಆದರೂ ಬಲವಂತ ಮಾಡಿಬಿಟ್ಟು ಕಳಿಸ್ಕೊಟ್ಟೆ ಅವ್ರಿಗೂ ಕೂಡ. ಇಲ್ಲೆಲ್ಲ ಆಚೆ ಎಲ್ಲ ಸುತ್ತಾಡಿದ್ವಿ ದೇವಸ್ಥಾನದ ಹತ್ರ. ಮತ್ತು ಇಲ್ಲಿ ಏನಂದರೆ ಒಂದು ಆನೆ ಇತ್ತಂತೆ, ತುಂಬ ವರ್ಷಗಳಿಂದ ಅದೇನೋ ಡೆತ್ ಆಯ್ತಂತೆ. ಅದಕ್ಕೆ ಈಗ ಅದನ್ನೇ ಅದೇ ಥರ ಆಕಾರನ ಮಾಡಿದ್ದಾರೆ. ಮತ್ತು ಅದೆಲ್ಲ ಆದಮೇಲೆ ನಮಗೆ ಅಲ್ಲಿ ಪ್ರಸಾದ ಕೂಡ ಸಿಗ್ತಾ ಇತ್ತು. ಪ್ರಸಾದ ಕೂಡ ತೊಗೊಂಡ್ವಿ. ನೋಡಿ ಇಲ್ಲಿ ಸ್ವಾಮೀಜಿಗಳ ಥರ ಎಲ್ಲ ಇದನ್ನು ಹಾಕ್ಬಿಟ್ಟು ವಸ್ತ್ರ ಹಾಕ್ಕೊಂಡು ಸ್ಕೂಲ್ ಮಕ್ಳುಗಳ ಥರ ಊಟಕ್ಕೆ ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ನಮ್ಮ ಪಾಪನಿಗೂ ಕೂಡ ತೋರಿಸಿದ್ವಿ. ಈ ಥರ ಎಲ್ಲ ಥರದ್ದು ಹೋಗ್ಬಿಟ್ಟು ಶಾಲೆಗೆ ನಿಂತ್ಕೊಂಡು ಊಟ ಮಾಡ್ತಾ ಹೋಗಿ ಬನ್ನಿ.